ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಗಿರೀಶ್ ಮಟ್ಟಣ್ಣನವರ ಮೇಲೆ FIR ಆಗಿದೆ. ಸ್ನೇಹಿತರೆ ನೋಡಿ, ಗಿರೀಶ್ ಮಟ್ಟಣ್ಣ ಅವ್ರು ಹೇಳ್ತಾ ಇದ್ರು, ನೋಡಿ ನನ್ನ ಮೇಲೆ ಡೈಲಿ 2, 3, 4 FIR ಆಗ್ತಾನೆ ಇದೆ ಅಂತ. ನನಗೂ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ನಾನು ಅವ್ರ ಕಡೆ ನೋಡಬೇಕು, ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಗಿರೀಶ್ ಮಟ್ಟಣ್ಣ ಅವರೇ ಕೇಳ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಇವ್ರದ್ದು ಮೂಲ ಉದ್ದೇಶ ಇದ್ದಿದ್ದೇ ಸೌಜನ್ಯ ಪರ ಹೋರಾಟ, ಸೌಜನ್ಯಂಗೆ ನ್ಯಾಯ ಕೊಡಿಸ್ಬೇಕಂತ ಇವರು ಹೋರಾಟ ಮಾಡ್ತಾ ಇದ್ರು. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ನೋಡಿ, ಈ ಗಿರೀಶ್ ಮಟ್ಟಣ್ಣ ಹಿಂದೆ ಇನ್ಸ್ಪೆಕ್ಟರ್ ಆಗಿದ್ದವರು, ಅವ್ರಿಗೊಂದು ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇರಬೇಕು. ಯಾಕೆ ಅಂದರೆ ಸ್ನೇಹಿತರೆ ನೋಡಿ, ಈ ಭೀಮಾ ಅಲಿಯಾಸ್ ಚಿನ್ನಯ್ಯ, ಈ ಚಿನ್ನಯ್ಯ ಕೂಡ ತಿಮ್ರೊಡ್ಡಿ ಮೇಲೆ ಇದ್ದಿದ್ದು. ಆಮೇಲೆ ಸುಜಾತ ಭಟ್ ಅವರು ಕೂಡ ತಿಮ್ರೊಡ್ಡಿ ಮನೆಯಿಂದನೇ ಬಂದಿರೋದು. ಅಂದರೆ ಇವರೆಲ್ಲ ಅವ್ರ ಮನೆಯಲ್ಲೇ ಇದ್ದಿದ್ದು ಅಂತ. ಇದ್ರ ಜೊತೆಗೆ ಸಮೀರ್ MD ತಿರ್ಗಾ ಇದ್ರ ಜೊತೆಯಲ್ಲಿ ಲಾಸ್ಟಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದ ಜಯಂತ್ T. ನೋಡಿ, ಇವರೆಲ್ಲ ಬಂದಿರೋದೇ ತಿಮ್ರೊಡ್ಡಿ ಮನೆಯಿಂದ. ಕರೆಕ್ಟ್ ಅಲ್ವಾ? ಯಾಕಂದರೆ ಮಾಧ್ಯಮಗಳು ಕೂಡ ಅದೇ ಹೇಳ್ತಾ ಇದೆ, ಮತ್ತು ಅಲ್ಲಿ ಹೋಗಿ ನೋಡಿದಾಗ ಕೂಡ ಅವರು ಅದೇ ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ನೋಡಿ, ಇವರೆಲ್ಲ ಮೊದಲೇ ಇವ್ರ ಮನೆ ಒಳಗಡೆಯಿಂದನೇ ಬಂದಿರೋದ್ರಿಂದ ನೋಡಿ, ಇವ್ರ ಮೇಲೆ ಕಂಪ್ಲೇಂಟ್ ಆಗೇ ಆಗುತ್ತೆ. ಯಾಕಂದರೆ ಇವರೇ ಕಂಪ್ಲೇಂಟ್ ಕೊಟ್ಟಿರೋದು, ಇವ್ರು ಯಾರು ಕೇಳಿದ್ರು ಅವ್ರನ್ನೇ ಕೊಟ್ಟಿರೋದು. SIT ತನಿಖೆ ನಡೀತಾ ಇದೆ. SIT ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ. ಸ್ನೇಹಿತರೆ ನೋಡಿ, ಇವರದೇ ಯೂಟ್ಯೂಬಿಂದ, ಅಂದರೆ ಇವರ ಜನಗಳು ಯೂಟ್ಯೂಬಿಂದ ಈಗ ಒಂದೊಂದೇ ಚಿನ್ನೈಂದು ವಿಡಿಯೋ ಬಿಡುಗಡೆ ಆಗ್ತಾನೇ ಇದೆ. ಇವರು ಧರ್ಮಸ್ಥಳ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ, ಏಕೆಂದರೆ ಧರ್ಮಸ್ಥಳದಲ್ಲಿ ಎಷ್ಟೋ ಅಸ್ಥಿಪಂಜರಗಳಿದ್ದಾವೆ, ಮೂಳೆಗಳಿದ್ದಾವೆ ಅಂತೇಳ್ಬಿಟ್ಟು ಒಂದು 13ರಿಂದ 15 ಕಡೆ ಅಗಿಸ್ತಾರಲ್ಲ, ಅದಕ್ಕಿಂತ ಮುಂಚೆನೇ ವಿಡಿಯೋನ ಅಪ್ಲೋಡ್ ಮಾಡಬೇಕಿತ್ತು. ಅಲ್ಲ, ಹೇಳ್ತಾ ಇರೋದು ನಾವು. ಯಾಕಂದರೆ ಇವ್ರ ಕಡೆ ತಪ್ಪಿಲ್ಲ ಅಂದಮೇಲೆ ಅಪ್ಲೋಡ್ ಮಾಡಿ ಇವ್ರು ನ್ಯಾಯ ಕೇಳಬೇಕಿತ್ತು. ಅಥವಾ ನೋಡಿ, ಇವ್ರಿಗೆ ಇನ್ನೊಂದು ಆಪ್ಷನ್ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಇವರು ಕೇಸ್ ಹಾಕ್ಬೋದು ಅಲ್ವಾ, ಓಪನ್ ಮಾಡಿ ಅಂತ ಕೇಳ್ಬೋದು. ನೋಡಿ ಸ್ನೇಹಿತರೆ, ನಿನ್ನೆ ಸೌಜನ್ಯ ಅವರ ತಾಯಿ ಹೋಗಿ ಚಿನ್ನಯ್ಯನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು SITಗೆ. ಖಂಡಿತವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ, SIT ತಗೊಂಡಿದ್ದಾರೆ ಕಂಪ್ಲೇಂಟ್ನ. ಅವ್ರು ಏನು ಮಾಡ್ಬೋದು? ಈ ಚಿನ್ನಯ್ಯ ನಾನು ನೋಡಿದ್ದೀನಿ ಅಂತ ಹೇಳಿದ್ದಾನೆ, ನೋಡಪ್ಪ ನೀನು ನೋಡಿದರೆ ತೋರಿಸು ಅನ್ಬೋದು. ಅಲ್ಲ, ಇವನು ಈಗ ಆಲ್ರೆಡಿ ಹೇಳಿರೋದೇ ಫೇಕು ಅನ್ನೋ ಥರ ಆಗ್ತಾ ಇದೆ, ಇನ್ನು ಅದು ಕೂಡ ಫೇಕ್ ಆಗಿರುತ್ತಲ್ವಾ ಸ್ನೇಹಿತರೆ? ನೋಡಿ, ಜಸ್ಟಿಸ್ ಫಾರ್ ಸೌಜನ್ಯ ಕರೆಕ್ಟು. ಖಂಡಿತವಾಗ್ಲೂ ಸೌಜನ್ಯಂಗೆ ನ್ಯಾಯ ಸಿಗಲೇಬೇಕು. ಅದು ಯಾರು ಅಪರಾಧಿ ಇದ್ದಾರೋ ಅವ್ರು ಸಿಗಲೇಬೇಕು. ಅದಕ್ಕೆ ನಮ್ಮ ಎಲ್ಲರ ಸಪೋರ್ಟ್ ಇದ್ದೇ ಇರುತ್ತೆ ಸ್ನೇಹಿತರೆ. ನೋಡಿ, ಸುಪ್ರೀಂ ಕೋರ್ಟಲ್ಲಿ ಸಾಕ್ಷಿ ಇದ್ದರೆ ಮಾತ್ರ ಖಂಡಿತವಾಗ್ಲೂ ಅವರ ಮನೆಯವರು, ಯಾರು ಸೌಜನ್ಯ ಅವ್ರ ತಾಯಿ ಇದ್ದಾರೆ, ಅವ್ರು ಕೇಸ್ ಹಾಕ್ಬೋದು. ಸ್ನೇಹಿತರೆ ನೋಡಿ, ಈ ಸುಜಾತ ಭಟ್ ಹೇಳಿರೋದೆಲ್ಲ ಸುಳ್ಳು ಅಂತ ಪ್ರೂವ್ ಆಗೋಯ್ತು, ನಾನು ಕೇಸ್ ವಾಪಸ್ ತಗೋತೀನಿ ಅಂತನೂ ಅವ್ರ ಬಾಯಿಂದನೇ ಹೇಳ್ತಿದ್ದೆ. ಪ್ರೂವ್ ಮಾಡಿರೋದೇ ಅವರು, ಬೇರೆ ಯಾರೋ ಬಂದು ಪ್ರೂವ್ ಮಾಡಿಲ್ಲ. ಸ್ನೇಹಿತರೆ ನೋಡಿ, ಕೇಸು ಇವರೇ ಹಾಕ್ತಾರೆ, ಕೇಸು ವಾಪಸ್ಸು ಇವರೇ ತಗೋತಾರೆ. ಏನು ಇವೆಲ್ಲ? ಮಂಜುನಾಥ ಸ್ವಾಮಿ, ಇವ್ರಿಗೆಲ್ಲ ನೀನೇ ಒಳ್ಳೆ ಬುದ್ಧಿ ಕೊಡಪ್ಪ.